ತುಂಬ ಜನ ಅನ್ಕೊಳ್ತಾರೆ ಸ್ಲೀಪಿಂಗ್ ಫಾರ್ 8 hours ಇಸ್ ಆ್ಯಕ್ಚುಲಿ ಮಸ್ಟ್ ಅಂತ ಹೇಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್, ದಿಸ್ ಇಸ್ ಅನು. ನಿಮಗೆಲ್ಲ ಯೋಚನೆ ಇಲ್ವಾ ಯಾಕೆ 8 hours ಬೇಕು ಪ್ರತಿಯೊಬ್ಬರಿಗೂ ಟು ಸ್ಲೀಪ್ ಅಂತ ಹೇಳಿ? ಎಲ್ಲರ ಇದರಲ್ಲೂ ಅದೇ ಹೇಳ್ತಾರೆ, 8 hours ಮಲ್ಕೋ, ಅಟ್ಲೀಸ್ಟ್ ಮಿನಿಮಮ್ 6 to 8 hours ಮಲ್ಕೋ ಅಂತ ಹೇಳಿ. ಬಟ್ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂತಂದರೆ ಅದು ಆ್ಯಕ್ಚುಲಿ ಒಂದು ಮ್ಯಾಜಿಕ್ ನಂಬರ್ ಏನಲ್ಲ 8 ಅನ್ನೋದು. ಆರ್ ಅದೇ ರೀತಿ ಒಂದು ಸ್ಟ್ರಿಕ್ಟ್ ರೂಲ್ ಕೂಡ ಇಲ್ಲ 8 ಅನ್ನೋದು. ನಾರ್ಮಲಿ ನೀವು ಜಪಾನಲ್ಲೆಲ್ಲ ನೋಡಿದ್ರೆ ಅವ್ರು ಬರೀ 4 hours ಅಷ್ಟೇ ಮಲಗ್ತಾರಂತೆ. ಸೊ ಸ್ಲೀಪ್ ಅನ್ನೋದು ಯಾವುದೇ ರೀತಿ ರಿಲೇಟೆಡ್ ಇಲ್ಲ. ಇಟ್ಸ್ ಜಸ್ಟ್ ಇವಾಗ 8 hours ಅನ್ನೋದು ಜಸ್ಟ್ ಮಿತ್ ಅಷ್ಟೇ. ಸೊ ನಾರ್ಮಲ್ ಒಂದು ಅಡಲ್ಟಿಗೆ 7 to 9 hours ಸ್ಲೀಪ್ ಬೇಕಾಗುತ್ತಂತೆ. ಸೊ ಹಾಗಾಗಿ ಮೇ ಬಿ ಇಟ್ಸ್ ಕನ್ಸಿಡರ್ ಆಸ್ 8, ಬಟ್ ಆದರೆ ಆ್ಯಕ್ಚುಯಲ್ ಇದ್ರ ಪ್ರಕಾರ 8 ಇಸ್ ಅ ಮಿತ್ ನಂಬರ್. ಬಟ್ ನಾವೇನು ನೋಡ್ಕೊಳ್ಬೇಕು, ನಾವು ಒಂದು ಮಾರ್ನಿಂಗ್ ಎದ್ದಾಗ ನಮಗೆ ಫ್ರೆಶ್ನೆಸ್ ಇದೆನಾ ಇಲ್ವಾ, ನಾವು ಆ್ಯಕ್ಟಿವ್ ಇದ್ದೀವಾ ಇಲ್ವಾ. ಒಂದು ವೇಳೆ ನಾವು ಆ್ಯಕ್ಟಿವ್ ಇಲ್ಲ ಅಂತಂದರೆ ಮೇ ಬಿ ಇಟ್ಸ್ ಸೆಟ್ ದಟ್ ನಮಗೆ ಒಳ್ಳೆ ನಿದ್ದೆ ಆಗಿಲ್ಲ ಅಂತ ಹೇಳಿ. ಆ್ಯಂಡ್ ಇವನ್ ಸಮ್ಟೈಮ್ಸ್ ಹೇಳ್ತಾರೆ ಡ್ರೀಮ್ಸ್ ಕೂಡ ಒಂದು ಆ್ಯಕ್ಟಿವ್ ಸ್ಲೀಪ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ನಿಮ್ಗೆಲ್ರಿಗೂ ಏನು ಅನಿಸುತ್ತೆ ಈ ಟಾಪಿಕ್ ಮೇಲೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಫಾಲೋ ಮಾಡಿ ಮರಿಬೇಡಿ.